ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಸ್ಕೂಲ್ ಹತ್ರ ಹೋಗ್ತಾ ಇರೋದು ಅಂದರೆ, ಇವಾಗ ಆರ್ನಾಗೆ ಜಾಯಿನ್ ಮಾಡಿಸೋದಕ್ಕೆ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಕೆಲವೊಂದು ಸ್ಕೂಲ್ಸ್ಗಳನ್ನ ನೋಡ್ತಾ ಇದ್ವಲ್ಲ, ಹಾಗೆ ಒಂದು ಕಾಲ್ ಬಂದಿತ್ತು. ಸ್ಕೂಲಲ್ಲಿ ಈ ಥರ ಸಮ್ಮರ್ ಕ್ಯಾಂಪ್ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ, ಸೊ ಆ ಥರ ಒಂದು ಆ್ಯಕ್ಟಿವಿಟೀಸ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಇವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ಬಿಟ್ಟು ನೋಡೋಣ ಯಾವ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಸ್ಕೂಲ್ ಹತ್ರ ರೀಚ್ ಆದ್ವಿ. ಆರ್ನಾಗೆ ಈ ಸಲ ಅಂತೂ ಅಡ್ಮಿಷನ್ ಮಾಡ್ಸೋಕ್ಕಾಗಲ್ಲ, ನೆಕ್ಸ್ಟ್ ಇಯರೇ ಅಡ್ಮಿಷನ್ ಮಾಡಿಸ್ಬೇಕು, ಯಾಕಂದರೆ ಅವಳಿಗೆ 3 years ಕಂಪ್ಲೀಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಏನೋ ಪ್ರೋಗ್ರಾಮ್ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವಳು ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಎಲ್ಲ ಚಿಕ್ಕ ಮಕ್ಕಳೇ ಬಂದಿದ್ರು, ಎಲ್ಲನೂ ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಹ್ಯಾಂಡ್ ಅಥವಾ ಫೇಸ್ಗೆ ಪೇಂಟಿಂಗ್ ಮಾಡ್ತಾಯಿದ್ರು, ಅದನ್ನು ಟ್ಯಾಟೋ ಅಂತ ಏನೋ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಈ ರೀತಿ ಮಾಡ್ತಾರೆ. ಹಾಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ಪಾಟ್ ಮೇಕಿಂಗ್, ಮತ್ತು ಟ್ರೆಷರ್ ಅಂತ ಸ್ವಲ್ಪ ದೊಡ್ಡ ಮಕ್ಕಳಿಗೆಲ್ಲನೂ, ಹಾಗೆ ಮ್ಯಾಜಿಕ್ ಶೋ, ಈ ಥರ ಕೆಲವೊಂದು ಪ್ರೋಗ್ರಾಮ್ಸ್ಗಳು ಇತ್ತು. ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ನಮ್ಮ ಆರ್ನಾಗೆ ಇದರಲ್ಲಿ ಫಸ್ಟ್ ಟೈಮ್ ಕಳಿಸೋದು ಈ ರೀತಿ ಗೇಮ್ನ ಆಡೋದಕ್ಕೆ. ಯಾವತ್ತೂ ಕಳಿಸಿರ್ಲಿಲ್ಲ, ಇದೇ ಫಸ್ಟ್ ಟೈಮು. ಅವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಫಸ್ಟ್ ಟೈಮ್ ಆಗಿರೋ ಫಸ್ಟ್ ಹತ್ತೋದಕ್ಕೆ ಭಯ ಬೀಳ್ತಾ ಇದ್ಲು. ಆಮೇಲೆ ಹೋಗ್ತಾ ಅವಳು ವಾಪಸ್ ಬರ್ತಾನೆ ಇರಲಿಲ್ಲ, ಇನ್ನೂ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು. ಈ ಥರದ್ರಲ್ಲೆಲ್ಲ ಕಳಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇರಬೇಕು, ಭಯ ಆಗುತ್ತೆ. ಯಾಕಂದರೆ ಅದು ಬೌನ್ಸ್ ಆಗ್ತಾ ಇರುತ್ತಲ್ಲ, ಮಕ್ಳುಗಳು ಒಬ್ರ ಮೇಲೊಬ್ರು ಬಿದ್ದು ಕೈಯೋ ಕಾಲೋ ಏನಾದ್ರು ಉಳ್ಕಿದ್ರೆ ಅಂತ ಅಂದ್ಬಿಟ್ಟು ಭಯ ಆಗ್ತಾ ಇರುತ್ತೆ. ಸೊ ನೀವು ಅಷ್ಟೇ ನಿಮ್ಮ ಮಕ್ಕಳನ್ನ ಈ ಥರ ಗೇಮ್ಗೆ ಕಳಿಸ್ಬೇಕು ಅಂದರೆ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಕಳಿಸಿ. ಇದು ಯಾವ ಕಲರು? ಏಯ್ ದಿಸ್ ಒನ್. ಆಮೇಲೆ ಎಲ್ಲಿ ತೋರ್ಸು. ಯಾರು ಹಾಕಿದ್ದು? ಚೆನ್ನಾಗಿದ್ಯಾ? ಆರ್ನಾಗೆ ಡ್ರಾಯಿಂಗ್ ಮಾಡೋದಂದ್ರೆ ಇಷ್ಟ ಆಗುತ್ತೆ. ಸೊ ಇವಳೇ ಹೋಗ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಆಮೇಲೆ ಅವರು ಒಂದು ಫ್ಲವರ್ನ ಡ್ರಾ ಮಾಡಿಕೊಟ್ರು. ಸೊ ಆಮೇಲೆ ಇವಳು ಅದನ್ನು ಕಲರ್ ಮಾಡಿಕೊಂಡು ಕುತ್ಕೊಂಡಿದ್ಲು. ಆಗ್ತಾರೆ ಇರು. ಫಸ್ಟು ಲೆಫ್ಟ್ ಹ್ಯಾಂಡ್ಗೆ ಒಂದು ಟ್ಯಾಟೂನ ಹಾಕಿಸ್ಕೊಂಡಿದ್ಲು, ಅದು ಹೊರಟೋಯ್ತು ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ರೈಟ್ ಹ್ಯಾಂಡ್ಗೆ ಹೋಗ್ಬಿಟ್ಟು ಹಾಕಿಸ್ಕೊತಾ ಇದ್ಲು. ಆ ಕಲರ್ ಹಾಕ್ರಿ, ಈ ಕಲರ್ ಹಾಕಿ ಅಂತ ಅಂದ್ಬಿಟ್ಟು ತಲೆ ತಿಂತಾ ಇದ್ಲು ಅವ್ರಿಗಂತೂ. ಸೊ ಅವ್ರು ಎಲ್ಲ ಕಲರ್ಸ್ನು ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾ ಇದ್ರು. ಏ ವಾವರ್ನ ಇಲ್ಲಿ ತೋರ್ಸು. ವಾವರ್ನ ಸೂಪರ್. ಎರಡು ಹಿಂಗೆ ತೋರ್ಸಂಗೆ ಅಮ್ಮನ ಫೋಟೋ ಹಿಂಗೆ ತೋರ್ಸಂಗೆ. ಅವಳಿಗಂತೂ ಟ್ಯಾಟೂಸ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅದಾದಮೇಲೆ ಪಾಟ್ ಮೇಕಿಂಗ್ ಹತ್ರ ಬಂದ್ವಿ. ಪಾಟ್ ಮೇಕಿಂಗ್ ಅಲ್ಲಿ ಒಂದು ಪುಟ್ಟ ಗ್ಲಾಸ್ನ ಮಾಡಿಸಿದ್ರು ಅವಳ ಹತ್ರ, ತುಂಬಾ ಚೆನ್ನಾಗಿತ್ತು. ಅದನ್ನು ಸಹ ಮನೆಗೆ ಎತ್ಕೊಂಡ್ಬಂದು ಹಾಗೆ ಇಟ್ಕೊಂಡಿದ್ದೀವಿ ನೆನಪಿಗೋಸ್ಕರ ಅಂತ ಅಂದ್ಬಿಟ್ಟು. ಇನ್ನೂ ಇದೆಲ್ಲ ಸ್ಟಾರ್ಟಿಂಗು, ಇನ್ನು ನೆಕ್ಸ್ಟ್ ಸ್ಕೂಲ್ಗೆ ಜಾಯಿನ್ ಮಾಡಿದಾಗ ಇನ್ನೂ ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಂತ ಇನ್ನೂ ಏನೇನಿರುತ್ತೋ ನೋಡಬೇಕು. ಒಟ್ನಲ್ಲಿ ಅವಳಂತೂ ಖುಷಿಯಾಗಿದ್ಲು, ಖುಷಿಯಾಗಿ ಆಟ ಆಡಿದ್ಲು, ಹಾಗೆ ಚೆನ್ನಾಗಿ ಎಂಜಾಯ್ ಸಹ ಮಾಡಿದ್ಲು.
ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸ್ಕೂಲ್ಗೆ ಹೋಗಿದ್ವಲ್ಲ, ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟೊಂದಿಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ. ತರಕಾರಿ ಎಲ್ಲ ಹಾಕ್ಬಿಟ್ಟು, ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ಹಾಕ್ಬಿಟ್ಟು ಆರ್ನಾಗೆ ಇದು ಮ್ಯಾಗಿ ಅಂತ ಅಂದ್ಬಿಟ್ಟು ಕೊಡ್ತೀನಿ. ಆರಾಮಾಗಿ ತಿನ್ಕೊತಾಳೆ. ಅವಳಿಗೆ ಮ್ಯಾಗಿ ಯಾವಾಗಾದರೂ ಇಷ್ಟ ಆಗುತ್ತೆ, ಕೇಳ್ತಾಳೆ. ಸೊ ನಾವೇನು ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ, ನಾವು ಮನೇಲಿ ಮಾಡೋದಕ್ಕೆ ಹೋಗಲ್ಲ. ಯಾವಾಗಲೂ ಒಂದೊಂದು ಸಲ ಮಾಡ್ತೀನಿ ಅಷ್ಟೇ. ಅವಾಗ ಮಾಡಿದಾಗ ಸ್ವಲ್ಪ ಕೊಡ್ತೀವಿ, ತಿನ್ಕೊತಾಳೆ. 1-2 ಸ್ಪೂನ್ ಅಷ್ಟೇ. ಸುಮ್ಮನೆ ಅವಳಿಗೆ ಆಸೆ ಆಗುತ್ತೆ ಅಷ್ಟೇ, ತಿನ್ನಲ್ಲ ಮಾಡಲ್ಲ ಅವಳು. 1-2 ಸ್ಪೂನ್ ಅಷ್ಟು ತಿನ್ಕೊತಾಳೆ ಅಷ್ಟೇ. ಇವಾಗ ಅದನ್ನೇ ಶಾವಿಗೆ ಮಾಡ್ತಾ ಇದ್ದೀನಲ್ಲ, ಅದನ್ನು ಮ್ಯಾಗಿ ಅಂತ ಕೊಟ್ಟರೆ ಆರಾಮಾಗಿ ಅವಳು ತಿನ್ಕೊತಾಳೆ. ಅದಕ್ಕೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬೆಳಗ್ಗೆನೇ ಎದ್ದು ಖಾರದ ಪುಡಿ ಹಾಗೆ ಧನಿಯಾ ಪುಡಿಗೆ ಎಲ್ಲ ಹುರ್ಕೊಂಡ್ಬಿಟ್ಟಿದ್ದೆ. ಇನ್ನು ಆರ್ನ ಇದ್ರೆ ಅವಳಿಗೆ ಘಾಟ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮಿಷಿನ್ಗೆ ಹಾಕೋದಕ್ಕೆ ಅಂತ ಕಳಿಸ್ತಾ ಇದ್ದೆ. ಸುನ್ನಿಕಾಯಲ್ಲಿ ಖಾಲಿ ಆಗಿಬಿಟ್ಟು ಸುಮಾರು ದಿನಗಳೇ ಆಗಿಬಿಟ್ಟಿತ್ತು. ಇನ್ನು ಮಾಡೋಕ್ಕೆ ಟೈಮೇ ಕೂಡ ಬರ್ತಾ ಇರಲಿಲ್ಲ. ಇದನ್ನೆಲ್ಲ ಅಮಾವಾಸ್ಯೆ, ಪೌರ್ಣಮಿ, ಹಾಗೆ ಮಂಗಳವಾರ, ಶುಕ್ರವಾರ ಆ ಥರದ್ದೆಲ್ಲ ಮಾಡಬಾರ್ದು ಖಾರದ ಪುಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಷ್ಟು ದಿವಸ ವೆಯ್ಟ್ ಮಾಡಿ ಯಾವಾಗ ಮಾಡೋಣ ಅಂತ ಇವಾಗ ಟೈಮ್ ಕೂಡ ಬಂತು. ಸೊ ಖಾರದ ಪುಡಿನೂ ಹಾಗೆ ಮಾಡಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು. 1-2 ಕವರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ಕಟ್ಟಿಟ್ಬಿಟ್ರೆ 1 ವರ್ಷದ ತನಕ ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು. ಇನ್ನು 1 ಇಯರ್ ತನಕ ಸಾಂಬಾರು ಪುಡಿಗಳದ್ದು ಟೆನ್ಷನ್ ಇರೋದಿಲ್ಲ. ಅಂಗಡಿಯಲ್ಲಿ ತರೋದು ಅಷ್ಟೇನು ಟೇಸ್ಟ್ ಬರೋದಿಲ್ಲ ಅಲ್ವಲ್ಲ, ಮನೇಲಿ ಮಾಡಿರೋ ಥರ. ಈ ಖಾರದ ಪುಡಿ ರೆಸಿಪಿ ಬಂದು ನಮ್ಮ ಅಜ್ಜಿ ಮಾಡೋ ಅಂಥದ್ದು. ಬಟ್ ಆದರೆ ಟೇಸ್ಟ್ ಅವ್ರು ಮಾಡೋದೇ ಬೇರೆ ಬರುತ್ತೆ, ನಾವು ಮಾಡೋದೇ ಬೇರುತ್ತೆ. ಒಬ್ರೊಬ್ರು ಕೈಯಲ್ಲಿ ಒಂದೊಂದು ಥರ ಅಂತಾರಲ್ಲ, ಆ ಥರ. ಹಾಗೆ ನೈಟ್ಗೆ, ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಎಣ್ಣೆಗಾಯಿ ಮತ್ತು ಚಪಾತಿನ ಮಾಡ್ತಾಯಿದ್ದೆ. ಇದು ರೆಸಿಪಿನೂ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾವು ಬೇಗ ಮಾಡ್ಕೊಂಬಿಡ್ಬೋದು. ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಕಾಯ್ತೇರಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.